ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇದು ನನ್ನ ಮೊದಲನೇ ಮಾನ್ಸೂನ್ ರೈಡ್. ಸೊ ಹಾಗಾಗಿ ಮಳೆಯಲ್ಲಿ ಬೈಕನ್ನು ನಿಲ್ಲಿಸಿ ಒಂದು ಫೋಟೋ ತೆಗೆಯುವ ಅಂತ. ಸೊ ನಾನು ಆಗಲೇ ಹೇಳಿದ್ದೆ, ನಾನು ಫ್ರೆಂಡ್ಸ್ ಅವರನ್ನು ಕಾಯ್ತಾ ಇದ್ದೇನೆ, ಪ್ರಜ್ವಲ್ ಮತ್ತು ಕೀರ್ತನ್ ಅಂತ. ಅವ್ರು ಹೇಳಿದರು ನಾವು ಡೈರೆಕ್ಟಾಗಿ ಮಡಿಕೇರಿ ಬರ್ತೇವೆ, ಸೊ ನೀವು ಮಡಿಕೇರಿಗೆ ಬನ್ನಿ ಅಂತ. ಸೊ ಹಾಗಾಗಿ ಈಗ ಸುಳ್ಯದ ನಡು ರೋಡಲ್ಲಿ ಇದ್ದೇನೆ, ಸುಳ್ಯದ ಹತ್ರ. ಸದ್ಯಕ್ಕೆ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಒಂದು ನಿಲ್ಲಿಸಿ ಸ್ವಲ್ಪ ರೆಸ್ಟ್ ತೆಗೆಯುವ. ಮಂಗಳೂರಿಂದ ಕಂಟಿನ್ಯೂಸ್ ರೈಡ್ ಮಾಡಿ ಪ್ಯಾಂಟೆಲ್ಲ ಒದ್ದೆ ಆಯಿತು. ಅಂದರೆ ಮಳೆ ರೈನ್ಕೋಟ್ ಹಾಕಿದರೂ ಕೂಡ ಅಷ್ಟೊಂದು ಪ್ರಭಾವ ಬೀಳಲಿಲ್ಲ ರೈನ್ಕೋಟಿದು. ಸೊ ಹಾಗಾಗಿ ಇಲ್ಲಿ ನಿಲ್ಲಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವ ಅಲ್ವಾ? ಹೌದು, ಬನ್ನಿ ಇಲ್ಲಿ ನಿಲ್ಲಿಸಿ. ಸೊ ಸುಳ್ಯದಿಂದ ಮಡಿಕೇರಿಗೆ ಒಂದು 50 ಕಿಲೋಮೀಟ್ರ್ ಇರ್ಬೋದು. ಶುಗರ್ ಕೇನ್ ಜ್ಯೂಸ್ ಅಂತೆ, ಈಗ ಯಾರು ಜ್ಯೂಸ್ ಕುಡಿಯೋರು ಯಾರಿಲ್ಲ. ಸೊ ಟೈಮ್ ಎಷ್ಟಾಯಿತು? ಟೈಮ್ ಕಿತ್ನಾ ಹೂವಾ ಟೈಮ್? 5:13 ಅಂದರೆ 4:13 ಆಗಿದೆ ಟೈಮ್. 1 ಗಂಟೆ ಮುಂದೆ ಉಂಟು. ಅದನ್ನು ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡಬೇಕು, ಅಷ್ಟೊಂದು ಪುರ್ಸೋದಿಲ್ಲ ಮರೆ. ಸೊ ಈ ಮಳೆಗಾಲಕ್ಕೆ ಈ ಥರ ಬೈಕಲ್ಲಿ ಹೋಗೋದೊಂದು ಖುಷಿ ಅಂತ. ಆದರೆ ಇನ್ನೊಂದೇನೆಂದರೆ, ಈ ಥರ ಸಣ್ಣ ಅಂಗಡಿಗಳಲ್ಲಿ, ಸಣ್ಣ ಹೋಟೆಲ್ಗಳಲ್ಲಿ ಚಹಾ ಕುಡಿಯೋ, ಬಿಸಿ ಬಿಸಿ ಚಹಾ ಕುಡಿಯುವಂತಹ ಖುಷಿ ಬೇರೆಯೇ. ನೋಡುವ ಮುಂದೆ ಎಲ್ಲಿಯಾದರೂ ಸಿಗುತ್ತಾ ಅಂತ. ಸೊ ಸದ್ಯಕ್ಕೆ ಇಲ್ಲೇ ರೆಸ್ಟ್ ಮಾಡಿ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡುವ, ಬನ್ನಿ. ಕಾರೇ ಜನರನ್ನು ಎತ್ಕೊಂಡು ಹೋಗೋದು, ಆದರೆ ಕಾರ್ ಎತ್ಕೊಂಡು ಹೋಗೋಕ್ಕಾಗ್ತಾ ಇದೆ ಇಲ್ಲಿ. ಗ್ಲೌಸ್ ಒದ್ದೆ ಆಗಿದೆ, ಆದರೆ ಹಾಕದಿದ್ದರೆ ಸೇಫ್ಟಿ ಇರೋದಿಲ್ಲಲ್ಲ. ಸೊ ಹಾಗಾಗಿ ಒಂದಕ್ಕೋಸ್ಕರ ಒಂದೊಂದು ತ್ಯಾಗ ಮಾಡಬೇಕಾಗ್ತದಲ್ವ. ಸೊ ತ್ಯಾಗ ಮಾಡುವ. ಸೊ ಸುಳ್ಯದಿಂದ ಈಗ ಮಡಿಕೇರಿ ಕಡೆ ಹೊರಡುವಂಥದ್ದು. ಸೊ ಅಲ್ಲಲ್ಲಿ ಸ್ಟಾಪ್ ಇರುತ್ತೆ. ಈಗ ಅಲ್ಲಲ್ಲಿ ಒಂದು ಹೊಸ ಜಾಗವನ್ನು ತೋರಿಸಬೇಕು ನಿಮಗೆ. ಸ್ವಲ್ಪ ಬ್ಯಾಟ್ರಿ ಡೌನ್ ಇದೆಯಾ ಅಂತ ಬೈಕಿದು. ಇಲ್ಲೇನಾದರೂ ಬ್ಯಾಟ್ರಿ ಡೌನ್ ಆದರೆ ಯಾರೂ ಇಲ್ಲ ಅವಸ್ಥೆನೇ. ಸೊ ಪ್ರಜ್ವಲ್ ಅವರು ಇನ್ನೂ ಮಂಗಳೂರಿಂದ ಸ್ಟಾರ್ಟ್ ಮಾಡಬೇಕು ಅವರ ಜರ್ನಿ. ಸೊ ಲೇಟ್ ಆಗ್ಬೋದು. ಸೊ ಇಲ್ಲಿ ನಾವು ಕಾದರೆ ಆಗಲ್ಲ. ಸೊ ಇನ್ನೇನಿದ್ರು ಒಂದು ಮಡಿಕೇರಿ ಹತ್ರ ನಾವು ಯಾವತ್ತೂ ಹೋಗುವಂತಹ ಒಂದು ಶಾಪ್ ಇದೆ, ಸಂಪಾಜೆ ಸ್ವಲ್ಪ ಮುಂದೆ. ಸೊ ಅಲ್ಲಿ ಹೋಗಿ ಟೀ ಕಾಫಿ ಕುಡಿಯುವ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇನ್ನೇನಿದ್ರು ನಾವು ಎಂಟ್ರ್ ಆಗುವಂಥದ್ದು ಫಾರೆಸ್ಟ್ ರೇಂಜ್, ಸುಳ್ಯ ಸಂಪಾಜೆ ಫಾರೆಸ್ಟ್ ರೇಂಜಿಗೆ. ಸೊ ಇಲ್ಲೆಲ್ಲ ಆಗಾಗ ಆನೆಗಳು ಬರ್ತಾ ಇರ್ತದೆ. ಆನೆಗಳ ಚಿತ್ರ ಕೂಡ ನೋಡಿರ್ತೀರ ಅಲ್ಲಿ. ಸೊ ಈ ರೈನ್ಕೋಟ್ ಹಾಕಿ ಕೂಡ ನಾನು ಪ್ಯಾಂಟೆಲ್ಲ ಕಂಪ್ಲೀಟ್ ಒದ್ದೆ ಆಗಿಬಿಟ್ಟಿದೆ. ಅದರಲ್ಲಿ ಮೊಬೈಲ್ ಕೂಡ ಇತ್ತು, ಆದರೆ ಅಷ್ಟೇನೂ ಮೊಬೈಲ್ ಒದ್ದೆ ಆಗಲಿಲ್ಲ, ಆದರೆ ಪ್ಯಾಂಟ್ ಕಂಪ್ಲೀಟ್ ಒದ್ದೆ ಆಗಿದೆ. ಸೊ ನಾನು ನಿಮಗೆ ಆಗಲೇ ಹೇಳಿದ ಹಾಗೆ, ಈ 100 ರೂಪಾಯಿನ ರೈನ್ಕೋಟ್ ಹಾಕಿದರೆ ಒಂಚೂರು ನೀರು ಹೋಗಲ್ಲ. ಅದನ್ನು ತಗೊಳ್ಬೇಕು ಈಗ ಇಲ್ಲಿ, ಅದು ಸಿಕ್ಕಿದರೆ. ಸೊ ನೋಡು, ಎಲ್ಲರೂ ಜಾಸ್ತಿ ಜನ ಅದೇ ಹಾಕ್ತಿದ್ದಾರೆ ನೋಡಿ ಇಲ್ಲಿ, ಬ್ಲೂ. ಸೊ ಮಳೆಗೆ ರೈಡ್ ಮಾಡೋ ಖುಷಿಯೇ ಖುಷಿ ಅಲ್ಲ. ಸುಳ್ಯಕ್ಕೆ ಇನ್ನೊಂದು 15 ಕಿಲೋಮೀಟ್ರ್ ಇರಬೇಕು. ಸಣ್ಣ ಬ್ರೇಕ್ ತಗೊಂಡು ಸುಳ್ಯದ ಕಡೆಗೆ, ಸುಳ್ಯದಿಂದ ಸಂಪಾಜೆಯಿಂದ ಮತ್ತೆ ಮಡಿಕೇರಿಯಿಂದ ಸೀಕ್ರೆಟ್ ಆಶ್ರಮ್ಗೆ ವಾಪಸ್ ಒಂದು 20 ಕಿಲೋಮೀಟರ್ ಎಕ್ಸ್ಟ್ರಾ ಇರ್ಬೋದು. ಆದರೆ ಅದು ರೋಡ್ ಕೂಡ ಈಗ ಚೆನ್ನಾಗಿರ್ಬೋದು. ಯಾಕಂದರೆ ನಾನು ಮಾರ್ಚಲ್ಲಿ ಹೋದದ್ದು, ಮಾರ್ಚ್ ಮತ್ತು ಫೆಬ್ರವರಿ, ಜನವರಿ ಊಟಿಗೆ ಹೋದಾಗ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಸೀಕ್ರೆಟ್ ಆಶ್ರಮ್ಗೆ ಆಕ್ಸಿಡೆಂಟ್ಲಿ ಹೋದದ್ದು. ಅಂದರೆ ಬೇರೆ ಎಲ್ಲಿ ಸ್ಟೇ ಇರಲಿಲ್ಲ. ಸೊ ಹಾಗೆ ಸೀಕ್ರೆಟ್ ಆಶ್ರಮ್ಗೆ ಅಲ್ಲಿ ಹೋದದ್ದು. ಅದಾದಮೇಲೆ ಆ ಪ್ಲೇಸ್ ತುಂಬ ಇಷ್ಟ ಆಯಿತು. ಸೊ ನೀವು ಕೂಡ ಹೋದರೆ ಹಾಗೆ, ನೀವು ಒಮ್ಮೆ ಹೋದರೆ ನೆಕ್ಸ್ಟ್ ಟೂರ್ ಹೋದಾಗ ಕೂಡ ಫ್ರೆಂಡ್ಸ್ ಜೊತೆ ಹೇಳ್ತೀರಾ. ಸೊ ನಾವೇನಾದರೂ ಮಡಿಕೇರಿ ಹೋಗೋದಾದರೆ ಅಲ್ಲೇ ಸ್ಟೇ ಆಗೋಣ ಅಂತ. ಅಷ್ಟೊಂದು ಒಳ್ಳೆ ವೈಬ್ ಕೊಡುವಂತಹ ಜಾಗ ಈ ನಾವು ಬೇರೆ ಹಾಸ್ಟೆಲ್ಗಳನ್ನು ಕಂಪೇರ್ ಮಾಡಿದರೆ.
ಮಡಿಕೇರಿಯಲ್ಲಿ ನಾನು ಇನ್ನೊಂದು ಹಾಸ್ಟೆಲಲ್ಲಿ ಕೂಡ ನಾನು ಸ್ಟೇ ಆಗಿದ್ದೇನೆ, ಗೋಸ್ಟ್ ಆಫ್ ಊಟಿ ಅಂತ. ಅದು ತುಂಬ ಕಾರ್ಪೊರೇಟ್ ಆಗಿದೆ, ಹಾಯ್ ಹಲೋ ಅಷ್ಟೇ. ಇದರಲ್ಲಿ ಆದರೆ ನಾವು ಫ್ರೀ ಆಗಿರ್ಬೋದು, ಆ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಸೊ ಕಾರ್ಡ್ ನೋಡಿ, ಇಲ್ಲಿ ಬಂದರೆ ನೆಟ್ವರ್ಕ್ ಠಾಪ್ ಅಂತ ಹೊಡೆದೋಗುತ್ತೆ, ಅಂದರೆ ನೆಟ್ವರ್ಕೇ ಇರೋದಿಲ್ಲ ಅಂತ. ಮಳೆ ಕೂಡ ಜಾಸ್ತಿ. ಸೊ ಇಲ್ಲೊಂದು ಆಫ್ ರೋಡ್ ಉಂಟು, ಇಲ್ಲಿ ಹೋಗಲಿಕ್ಕೆ ಬಿಟ್ಟರೆ ಒಳ್ಳೆದಿತ್ತು, ಆದರೆ ಹೋಗಲಿಕ್ಕೆ ಬಿಡೋದಿಲ್ಲ ಅಲ್ಲಿ. ಮಳೆ ಜಾಸ್ತಿ ಆಯ್ತು ರೀ. ಮಳೆಯಲ್ಲಿ ಮೋಟೋ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದರೆ ಫೋಕಸ್ ರೋಡ್ ಮೇಲೆ ಇರಬೇಕು. ಹಾಗೆ ಭಾರತ್ ಪೆಟ್ರೋಲಿಯಂ ಗ್ಯಾಸ್. ನಾಳೆ, ಇವತ್ತು June 8 ಅಲ್ವಾ, ನಾಳೆ ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ಇದೆ. ಅದನ್ನು ನಾವು ಮೋಸ್ಟ್ಲಿ ಮಡಿಕೇರಿಯಿಂದನೇ, ಸೀಕ್ರೆಟ್ ಆಶ್ರಮದಿಂದನೇ ನೋಡ್ತೇವೆ. ಸೀಕ್ರೆಟ್ ಆಶ್ರಮನ ಅಕ್ಕಪಕ್ಕದಲ್ಲಿರುವಂತಹ ಕೆಲವು ಜಾಗಗಳಿದೆ, ಅದನ್ನು ಕೂಡ ನಾಳೆ ಸಂಜೆ ನಾನು ನಿಮಗೆ ಹೋಗಿ ತೋರಿಸ್ತೇನೆ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಟೈಮ್ ಯಾವ ಥರ ಸಿಗುತ್ತೆ ಅಂತ ಗೊತ್ತಾಗಲ್ಲ. ಈಗ ಸುಳ್ಯ ರೀಚ್ ಆಗಿದ್ದೇವೆ. ಸುಳ್ಯದ ಈ ಕಡೆ ನೋಡಿದರೆ ಒಂದು ದೊಡ್ಡ ಒಂದು ನದಿ ಉಂಟು, ಆದರೆ ಅದರ ಪಕ್ಕದಲ್ಲಿ ನಾನು ನೋಡಿದ ಪ್ರಕಾರ ಒಂದು ದೊಡ್ಡ ಒಂದು ಬ್ರಿಡ್ಜ್ ಉಂಟಲ್ಲಿ. ಹೌದೌದು, ಹ್ಯಾಂಗಿಂಗ್ ಬ್ರಿಡ್ಜ್. ಸೊ ಸುಳ್ಯ ಮತ್ತು ಪುತ್ತೂರಿನ ಪರಿಸರದಲ್ಲಿದ್ದವರಿಗೆ ಆ ಬ್ರಿಡ್ಜ್ ಬಗ್ಗೆ ಗೊತ್ತಿರ್ಬೋದು, ಆದರೆ ಆ ಬ್ರಿಡ್ಜ್ ಎಲ್ಲಿದೆ ಅಂತ ನೋಡುವ. ಇಲ್ಲೊಂದು ಬ್ರಿಡ್ಜ್ ಕಾಣ್ತಾ ಉಂಟು, ಇಲ್ಲೇ ಎಲ್ಲೇ ಇರಬೇಕು ಅದು. ಸೊ ಹೋಗ್ಲಿಕ್ಕೆ ಬಿಡ್ತಾರಾ ಮಾಸ್ಟ್ರೆ? ಅವಳೊಂದು ಬ್ರಿಡ್ಜ್ ಉಂಡದೆ, ಅವಳು ಪೋಯರ್ ಉಡುಪೇರ, ಅವಳು ಬ್ರಿಡ್ಜ್ ಉಂಡದೆ. ಬ್ರಿಡ್ಜ್ ಪೋಯರ ಉಡುಪೇರ, ಪೋಯರ ಬಿಡ್ಪೇರಾ? ಹಾಂ, ಪೋಬಟ್ಟು ಕಾಣಾನ್. ಹಾಂ ಸರಿ ಓಕೆ. ನಾನು ಬಿಡ್ತಾರಾ ಅಂತ ಕೇಳಿದರೆ ಅವರು, ಗೇಟ್ ಇದೆಯಲ್ಲ, ಸೊ ನೋಡುವ ಹೋಗ್ಲಿಕ್ಕಾಗುತ್ತಾ ಅಂತ. ಹೋಗ್ಲಿಕ್ಕೆ ಆಗಬೇಕು, ಯಾಕಂದರೆ ರೋಟ್ರಿ ಕ್ಲಬ್ ಸುಳ್ಯ. ಸೊ ಸುಳ್ಯ ಮತ್ತು ಪುತ್ತೂರಿನ ಪರಿಸರದಲ್ಲಿದ್ದವರಿಗೆ ಈ ಬ್ರಿಡ್ಜ್ನ ಬಗ್ಗೆ ಗೊತ್ತಿರ್ಬೋದು, ಆದರೆ ಮಂಗಳೂರು ಅಥವಾ ಆ ಕಡೆಯಿಂದ ಬರೋರು, ಮಡಿಕೇರಿ ಬರೋರು ಯಾರಿಗೆ ಗೊತ್ತಿರಲಿಕ್ಕಿಲ್ಲ, ಯಾಕಂದರೆ ಅಷ್ಟೊಂದು ಒಳಗುಂಟು ಈ ಬ್ರಿಡ್ಜ್. ಸೊ ನೋಡುವ ಹೇಗಿದೆ ಅಂತ. ಇಲ್ಲೇನಾ ಬ್ರಿಡ್ಜ್? ಇಲ್ಲಿ ಬೈಕ್ ಇಡಬೇಕಾ ಅಂತ. ಬ್ರಿಡ್ಜ್ ಪೋಲ್ಯತೆ, ಬ್ರಿಡ್ಜಿಗೆ ಪೋಲ್ಯತ, ब्रिज को जाता हिंदी ब्रिज पोल अंद पोले ಸೊ ನೋಡಿ ಇದುವೇ ಬ್ರಿಡ್ಜ್. ಸೊ ಇಲ್ಲಿ ನೀವು ಮಂಗಳೂರಿಂದ ಮಡಿಕೇರಿ ಹೋಗುವಾಗ ರೈಟ್ ಸೈಡಲ್ಲಿ ಉಂಟು ರೋಟರಿ ಇನ್ಫೋಸಿಸ್ ಬ್ರಿಡ್ಜ್ ಅಂತ. ಇನ್ಫೋಸಿಸ್ ಅವ್ರು ಮಾಡಿದ್ದ. ಸೊ ಈ ಬ್ರಿಡ್ಜಿಂದ ಒಂದು ವ್ಯೂ ಯಾವ ಥರ ಇದೆ ಅಂತ ನೋಡುವ. ಸೊ ಮೊನ್ನೆಯಿಂದ ನಾನು ಯಾವಾಗ ಸುಳ್ಯಕ್ಕೆ ಅಥವಾ ಮಡಿಕೇರಿ ಹೋಗ್ತೇನೆ ಈ ಬ್ರಿಡ್ಜನ್ನು ಆಗಾಗ ನೋಡ್ತಾ ಇದ್ದೆ, ಆದರೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ನೋಡುವ, ಕೀ ಎಲ್ಲ ಜಾಗ್ರತೆಯಾಗಿ ಮಾಡುವರೆ. ಸೊ ನೋಡಿ, ನೀವೇನಾದರೂ ಸುಳ್ಯ ಬರೋದಂತ ಆದರೆ ಸುಳ್ಯದಿಂದ ಮಡಿಕೇರಿ ಹೋಗುವಾಗ ನಿಮಗೆ ರೈಟ್ ಸೈಡಲ್ಲಿ ಒಂದು ಬ್ರಿಡ್ಜ್ ಉಂಟು, ಹ್ಯಾಂಗಿಂಗ್ ಬ್ರಿಡ್ಜ್. ಇಲ್ಲಿ ಪಾಯಸ್ವಿನಿ ನದಿ ಏನಿದೆ ಅದರ ಮೇಲೆ ಇರುವಂತಹ ಈ ಬ್ರಿಡ್ಜ್ ಮಳೆಗಾಲದಲ್ಲಿ ಅಂತೂ ತುಂಬ ಅಂದರೆ ತುಂಬ ಚೆಂದ ಕಾಣ್ತದೆ. ಸೊ ನೋಡಿ, ವಾವ್ ಫೋಟೋಶೂಟಿಗೆಲ್ಲ ಬರ್ಬೋದು ನೀವೆಲ್ಲ. ಇದ್ರ ಮೇಲೆ ಬೈಕ್ ಕೂಡ ಹೋಗ್ತದಾ? ಇಲ್ಲ, ಬೈಕ್ ಹೋಗಲ್ಲ. ಅದೇ ನೋಡ್ರಿ, ವಾವ್ ಮ್ಯಾನ್, ವಾವ್ ನಿಮ್ಗೆ ಯಾರಿಗಾದರೂ ಈ ಬ್ರಿಡ್ಜ್ನ ಬಗ್ಗೆ ಗೊತ್ತಿದ್ದರೆ ಅಥವಾ ಮೊದಲೇ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಡ್ಕೊಂಡು ಸಾಕಾಯಿತು. ಇದರಲ್ಲಿ ಗಾಡಿ ಬರ್ತದಾ? ಬರ್ಬೋಜಾ? ಎಲ್ಲಿ? ಆ ಸೈಡಿಂದ ಬರಬೇಕಾ? ಆಸೆ ಎಲ್ಲ ಮನೆ ಉಂಟಾ ಅಂತಲ್ಲ? ಹೌದಾ? ನೋಡಿ, ವಾವ್ ಎಲ್ಲರೂ ಮಾತಾಡುವಾಗ ನನ್ನ ನೋಡೋದು ಬಿಟ್ಟು ಕ್ಯಾಮರಾ ನೋಡ್ತಾರೆ. ಪಾಪ ಹೆದರಿಕೆ ಆಗ್ತದ ಅಂತ ಮರೆ. ಅಯ್ಯೋ, ತಲೆ ತಿರುಗ್ತದೆ. ವಾವ್ ಮ್ಯಾನ್, ಒಂದು ವೇಳೆ ಜೋರು ಮಳೆ ಒಂದು ಇದರಲ್ಲಿ ಫ್ಲೋ ಕೂಡ ಜೋರಾಗಿದ್ದರೆ ಇನ್ನೂ ಚೆಂದ ಕಾಣ್ತಾ ಇತ್ತಲ್ವ?
ಆದರೆ ನೋಡಿ ನಿಮಗೊಂದು ಹೊಸ ಜಾಗ ತೋರಿಸಿದೆ, ಅದಕ್ಕೊಂದು ಸಬ್ಸ್ಕ್ರೈಬ್ ಬಟನನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ನೆಕ್ಸ್ಟ್ ಟೈಮ್ ಮಡಿಕೇರಿ ಹೋಗುವಾಗ ಅಥವಾ ಮಂಗಳೂರು ಬರುವಾಗ ಈ ಜಾಗವನ್ನು ಬಂದು ನೋಡ್ಬೋದು. ನಿಮ್ಮ ಗಾಡಿಯನ್ನು ನಿಲ್ಲಿಸಿ. ಸೊ ಗಾಡಿ ಇಲ್ಲಿ ಬರೋದಿಲ್ಲ, ಅಲ್ಲಿ ನಿಲ್ಲಿಸಿ, ನಾನು ಇಲ್ಲಿ ಗಾಡಿಯನ್ನು ನಿಲ್ಲಿಸಿದೆ, ಅಲ್ಲಿ ನಿಲ್ಲಿಸಿ ಬರ್ಬೋದು ಈ ಕಡೆ. ಅದೇ ಸೂಪರ್ ಪ್ಲೇಸ್ ಅಲ್ವಾ. ಇದನ್ನು ಮಿಸ್ ಮಾಡಿದರೆ ತುಂಬ ಬೇಜಾರಾಗ್ತಾಯಿತ್ತು. ಈ ಬ್ರಿಡ್ಜ್ನ ಹೆಸರು ರೋಟರಿ ಇನ್ಫೋಸಿಸ್ ಬ್ರಿಡ್ಜ್ ಅಂತ. ಮೋಸ್ಟ್ಲಿ ಇನ್ಫೋಸಿಸ್ ಅವರು ಕಟ್ಟಿರುವಂತಹ ಬ್ರಿಡ್ಜ್. ಕೆಳಗೆ ನೋಡ್ರಿ ಗೋಪ್ರೋ ಬಿದ್ದರೆ 50,000 ನೀರಲ್ಲಿ ಹೋಗಿ. ಸೊ ಫೈನಲಿ ಈ ಬ್ರಿಡ್ಜನ್ನು ನಿಮಗೆ ತೋರಿಸಿದೆ, ನಾನು ಕೂಡ ನೋಡಿದೆ. ಸ್ವಲ್ಪ ಜಾಗ್ರತೆ ಮಾಡಿ ಕೀ. ಓಕೆ, ಸೊ ಹಾಗಿದ್ದರೆ ಬನ್ನಿ, ಇನ್ನೇನಿದ್ರು ಮಡಿಕೇರಿ ಕಡೆ ಹೋಗುವ. ಸೊ ನಿಮಗೇನಾದರೂ ಈ ಸುಳ್ಯ ಪುತ್ತೂರಿನವರಿಗೆ ಗೊತ್ತಿದ್ದರೆ ಈ ಬ್ರಿಡ್ಜ್ನ ಬಗ್ಗೆ, ಅಥವಾ ಮೊದಲೇ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಮತ್ತು ಈ ಸುಳ್ಯ ಮತ್ತು ಪುತ್ತೂರಿನ ಅಕ್ಕಪಕ್ಕದಲ್ಲಿ ಬೇರೆ ಯಾವುದಾದ್ರೂ ಜಾಗಗಳು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಇಲ್ಲಿ ಜಾಗಕ್ಕೆ ಹೋಗಿ ಅಂತ. ಸೊ ಆ ಜಾಗಗಳನ್ನು ಕೂಡ ತೋರಿಸ್ತೇವೆ. ಸೊ ಹಾಗಿದ್ರೆ ಬನ್ನಿ ಹೋಗುವ. ಇಲ್ಲಿ ಎಂಟ್ರಿ ಟಿಕೆಟ್ ಉಂಟಾ ಅಂತ ಅಂದ್ಕೊಂಡಿದ್ದೆ ಫಸ್ಟಿಗೆ. ಎಂಟ್ರಿ ಟಿಕೆಟ್ ಕೂಡ ಇಲ್ಲ, ನೀವು ಫ್ರೀಯಾಗಿ ಬಂದು ಫ್ರೀಯಾಗಿ ಹೋಗ್ಬೋದು. ಆದರೆ ಅವರ ಮುಂದೆನೇ ಪ್ಯಾಂಟ್ ಜಾರ್ತಾ ಇದೆ ಮರೆ. ಸೂಪರಿ ಹೋಲು ದೂರ ಉಂಟಾ? ಅದಾ ದಾದ ಬುಧವಾರ ಆಯ್ತಾ? ಪಂಜಿಕಲ್ ಅದೇ. ಸೊ ಇನ್ನೊಂದು ಬ್ರಿಡ್ಜ್ ಉಂಟಂತೆ, ಅದು ಅಲ್ಲಿ ಬೈಕ್ ಕೂಡ ಹೋಗ್ತದಂತೆ. ಆದರೆ ಸದ್ಯಕ್ಕೆ ಅದು ಬೇಕಾ ಬೇಡವಾ ಅಂತ. ಸೊ ನೆಕ್ಸ್ಟ್ ಟೈಮ್ ಬರುವ ಅಥವಾ ನಾವು ರಿಟರ್ನ್ ಬರುವಾಗ ಬರುವ. ಸದ್ಯಕ್ಕೆ ಇಲ್ಲಿಂದ ಮಡಿಕೇರಿ ಕಡೆ ಹೊರಡುವ. ಸೊ ನೋಡಿ, ರೋಟ್ರಿ ಕ್ಲಬ್ ಸುಳ್ಯ, ರೋಟ್ರಿ ಇನ್ಫೋಸಿಸ್ ಬ್ರಿಡ್ಜ್, ರೋಟ್ರಿ ರೆಸ್ಟ್ ರೂಮ್ ಅಂತ. ಸೊ ನೀವೇನಾದರೂ ಮಡಿಕೇರಿಯಿಂದ ಮಂಗಳೂರು ಕಡೆ ಹೋಗುವಾಗ ಈ ಬ್ರಿಡ್ಜ್ ಎಲ್ಲಿ ಅಂತ ಕೇಳಿದರೆ, ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಅಂದರೆ ಫೈರ್ ಇಂಜಿನ್ ಆಫೀಸ್ ಇದೆ, ಅದರ ಪಕ್ಕದಲ್ಲೇ ಈ ಬ್ರಿಡ್ಜ್ ಉಂಟು. ಸೊ ಹಾಗಂತ ಹೇಳ್ತಾ ಬನ್ನಿ. Same. I am also CEO. Oh, which one?